ಇದ್ದೀವಿ. ಒಂದು ದಿನ ಮೊದಲೇ ನಾವೆಲ್ಲರೂ ಸೇರಿ ಬಹಳ ಸಂತೋಷದಿಂದ ಕಾರ್ಯಕ್ರಮನ ಆಯೋಜನೆ ಮಾಡಿ ಈ ಕಾರ್ಯಕ್ರಮನ ನಡೆಸ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವ ಎಲ್ಲ ಉಪಾಸಕರು ಎಲ್ಲರೂ ಈ ದಿನದಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಾವು ನಡೀತೇವೆ ಅಂತೇಳಿ ನಿರ್ಧಾರ ಮಾಡಿ ಪ್ರಬುದ್ಧ ಭಾರತದ ನಿರ್ಮಾಣವನ್ನ ಮಾಡುವ ಒಂದು ಇಚ್ಛೆಯಿಂದ ಸಂಕಲ್ಪದಿಂದ ನಾವೆಲ್ಲರೂ ಪಾದರಕ್ಷೆಗಳನ್ನು ಬಿಟ್ಟು ಎದ್ದು ನಿಂತು ಕೈ ಜೋಡಿಸಿ ಕೈ ಮುಗಿದು ತ್ರಿಸರ್ಣ ಮತ್ತು ಪಂಚಶೀಲಗಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಮಾಡುವುದಿಲ್ಲ ನಾನು ಕಳ್ಳತನವನ್ನು ಮಾಡುವುದಿಲ್ಲ ನಾನು ವ್ಯಭಿಚಾರವನ್ನು ಮಾಡುವುದಿಲ್ಲ ನಾನು ಸುಳ್ಳನ್ನು ಹೇಳುವುದಿಲ್ಲ ನಾನು ಹೆಂಡಸರಾಯಿ ಮುಂತಾದ ಮಾದಕ ವಸ್ತುಗಳನ್ನು ಸೇವಿಸುವುದಿಲ್ಲ. ಇಂದಿನಿಂದ ನಾನು ಕಟ್ಟುನಿಟ್ಟಾಗಿ ಪಂಚಶೀಲಗಳನ್ನು ಪಾಲನೆ ಮಾಡುತ್ತೇನೆ. ಸಾಧು ಸಾಧು ಸಾಧು. ಎಲ್ಲರಿಗೂ ಮಂಗಳವಾಗಿ ಸಾವಧಾನ. ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಛಾಮಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ತೃತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ತೃತೀಯಂಪಿ ಸಂಘಂ ಶರಣಂ ಗಚ್ಛಾಮಿ ಪಾಣಾತಿಪಾತ ವೇರಮಣಿ ಸಿಕ್ಖಾಪದಂ ಸಮಾದಿಯಾಮಿ ಅಧಿನ್ನದಾನ ವೇರಮಣಿ ಸಿಕ್ಖಾಪದಂ ಸಮಾದಿಯಾಮಿ ಕಾಮೇಷು ಮಿಥ್ಯಾಚಾರ ವೇರಮಣಿ ಸಿಕ್ಖಾಪದಂ ಸಮಾದಿಯಾಮಿ ಮುಸಾವಾದ ವೇರಮಣಿ ಸಿಕ್ಖಾಪದಂ ಸಮಾದಿಯಾಮಿ ಸುರಾಮೇರಯ ಮಜ್ಜ ಪಮಾದಟ್ಟಾನ ವೇರಮಣಿ ಸಿಕ್ಖಾಪದಂ ಸಮಾದಿಯಾಮಿ
ಪಾಲಿ ಭಾಷೆನಲ್ಲಿ ಹೇಳಿದ್ರು. ವ್ಯಕ್ತಿ ಬೆಳಿಗ್ಗೆ ಬೇಗ ಎದ್ದಿರ್ತಾನೆ, ಬೆಳಿಗ್ಗೆ ಎದ್ದು ಊರಿಂದ ಊರೊಳಗಡೆ ತಿರುಗಾಡ್ಕೊಂಡು ಬರ್ತಾ ಇರುವಾಗ ಯಾರೂ ಸಿಗೋದಿಲ್ಲ ಜಗಳ ಆಡೋದಕ್ಕೆ. ಯಾರ ಹತ್ರ ಜಗಳ ಆಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ನಡ್ಕೊಂಡು ಬರ್ತಾ ಇರ್ತಾನೆ. ಆಗ ಭೀಮಾಭಿಮಾನಿಗಳ ಪರವಾಗಿ ನಾನು ಈ ವೇದಿಕೆಗೆ ರಣದೀಪ್ ಸಾಹೇಬರಿಗೆ ಸ್ವಾಗತವನ್ನ ಬಯಸ್ತೇನೆ. ಇದೇ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಮ್ಮ ಎಚ್.ಸಿ. ಮಾದೇವಪ್ಪರ ಅನುಪಸ್ಥಿತಿಯಲ್ಲಿ ಇವತ್ತು ಆ ಸ್ಥಾನವನ್ನ ಇಡೀ ರಾಜ್ಯದ ನಮ್ಮ ದಲಿತರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ತಾ ಇರ್ತಕ್ಕಂಥ ರಣದೀಪ್ ಸರ್ ಅವರು ಬಂದಿದ್ದಾರೆ. ನೀವೆಲ್ಲರೂ ಅವರ ರಕ್ತ ಹಂಚ್ಕೊಂಡಿರೋರು, ದಯವಿಟ್ಟು ಜೋರ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಬಯಸಬೇಕು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ಫೂರ್ತಿ ತುಂಬಿದಂಥ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ನಮ್ಮ ಸಮುದಾಯದ ಹಿತೈಷಿಗಳು ಆದಂಥ ನಮ್ಮ ಈ ಕಾರ್ಯಕ್ರಮದ ರೂವಾರಿಗಳು ಹಿನ್ನೆಲೆಯಾಗಿ ಅಂತ ಹೇಳಿದ್ರು ತಪ್ಪಾಗಲಾರ್ದು. ನಾವು ಈ ಒಂದು ಬೆಂಗಳೂರಿನಲ್ಲಿ ಒಂದು 10 ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ ಶ್ರೀಯುತ ಪುರುಷೋತ್ತಮ ಸರ್ ಅವರು. ಅವ್ರಿಗೂ ಕೂಡ ನಾನು ಈ ಒಂದು ವೇದಿಕೆಯ ಪರವಾಗಿ ಭೀಮಾಭಿಮಾನದಿಂದ ನಾನು ಅವ್ರಿಗೆ ಸ್ವಾಗತವನ್ನು ಕೋರ್ತೇನೆ. ರಾಜ್ಯದ ಯಾವುದೇ ಬಡ ಮಕ್ಕಳಿಗೆ, ನಮ್ಮ ಸಮುದಾಯದವ್ರಿಗೆ, ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಹಾಸ್ಟೆಲಲ್ಲಿ ಸೀಟ್ ಬಿಲ್ಡಪ್ ಆಗಿದ್ರು ಕೂಡ ವೈಯಕ್ತಿಕವಾದ ಶ್ರಮವನ್ನು ವಹಿಸಿ ನಮ್ಮ ಸಮುದಾಯದ ಏಳಿಗೆಗೆ ಮತ್ತು ಚಿಂತನೆಯಲ್ಲಿ ಸದಾ ಮಿಡಿತಕ್ಕಂಥ ಹೃದಯ ಅಂದರೆ ನಮ್ಮ ಅಪರ ನಿರ್ದೇಶಕರಾದಂಥ ದೇವದಾಸ್ ಸರ್ ಅವರು. ಪೋಷಕ ಭಾರತ ಯೋಜನೆಗೆ ಭಗವಾನ್ ಬುದ್ಧರಿಗೆ ಬೈದು ಸುಸ್ತಾಗಿ ನಿಂತ್ಕೊಂಡಿರ್ತಾನೆ. ಭಗವಾನ್ ಬುದ್ಧರ ನಂತರ ನಿಧಾನವಾಗಿ ದೇಹನೂ ಅಲ್ಲಾಡಿಸಿರಲ್ಲ, ಬಾಯಿನೂ ತೆಗ್ದಿರಲ್ಲ, ಕಣ್ಣನ್ನು ತೆಗ್ದಿರಲ್ಲ. ಸಂಬಂಧಿಕರು ನೀನು ಕೊಟ್ಟಂತ ಊಟವನ್ನ ಮಾಡಲಿಲ್ಲ ಅಂದ್ರೆ ಏನಾಗತ್ತೆ? ಭಾರದ್ವಾಜ ಹೇಳ್ತಾನೆ, ನಾನು ಬಡಿಸಿದ್ದನ್ನ ಅವ್ರು ಊಟ ಮಾಡಲಿಲ್ಲ ಅಂದ್ರೆ ಅದು ನನ್ನಲ್ಲೇ ಉಳ್ಕೊಳ್ಳುತ್ತೆ. ಬುದ್ಧರು ಮುಗುಳ್ನಗುತ್ತಾ ಹೇಳ್ತಾರೆ, ಸ್ನೇಹಿತ, ಇಲ್ಲಿವರೆಗೆ ನನಗೆ ಏನೆಲ್ಲ ಬೈದೆ ಅದನ್ನ ನಾನು ಸ್ವೀಕಾರ ಮಾಡಲಿಲ್ಲ. ನೀನು ನನಗೆ ಬೈದಿದ್ದೆಲ್ಲ ನಿನಗೇ ಆಗಿದೆ, ನಿನ್ನಲ್ಲೇ ಉಳಿದಿದೆ. ಜನ್ಮ ದಿನಾಚರಣೆ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿ ನಡೆಯಲಿ. ಸರ್ಕಾರದ ವತಿಯಿಂದ ನಾಳೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೆಟ್ಲಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಸಾಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಮ್ಮುಖದಲ್ಲಿ ನಡೆಯಲಿದೆ. ನಾವೆಲ್ಲರೂ ಕೂಡ ಮುಖ್ಯ ರೀತಿಯಿಂದ ಆಚರಿಸಿ ಸಮಾಜದಲ್ಲಿ ಸಾಮರಸ್ಯವನ್ನು ನಾವು ಬೆಳೆಸಬೇಕಾಗುತ್ತೆ ದಿನ. ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರ್ತಕ್ಕಂಥ ಕೊಡುಗೆ ಸಮಾಜಕ್ಕೆ ಅದು ಯಾವತ್ತೂ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಮತ್ತು ಇದರ ಬಗ್ಗೆ ಯಾರಿಗೆ ತಿಳುವಳಿಕೆ ಕಡಿಮೆ ಇದೆ ಅವರು ಕೂಡ ಸಹ ಅದನ್ನು ನಾವು ತಿಳಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಇಂಥ ಪ್ರಚಾರ ಕಾರ್ಯಕ್ರಮಗಳನ್ನು ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಯೋಜನೆ ಮಾಡಬೇಕಾಗತ್ತೆ. ಸರ್ಕಾರದ ವತಿಯಿಂದ, ಇಲಾಖೆ ವತಿಯಿಂದ ಏನು ಮಾಡಬೇಕಾಗತ್ತೆ ಅದು ನಮ್ಮ ಸರ್ಕಾರದ ಜವಾಬ್ದಾರಿ, ಇಲಾಖೆ ಜವಾಬ್ದಾರಿ. ಅದನ್ನು ಮಾಡ್ತೀವಿ ಅಂತ ಹೇಳ್ತಾ, ನನಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕರೆದು ಈ ಒಂದು ಸಂದರ್ಭದಲ್ಲಿ ವೇದಿಕೆಯನ್ನು ಕೃಷಿ ಮಾಡಿ ನಮಗೂ ಸಹ ನೀಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನೀಡಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.